ಆಸ್ತಿ ವಿವಾದಕ್ಕೆ ತಂದೆ ಮಗಳ ನಡುವೆ ಮಾರಾಮಾರಿ. ತಂದೆಯ ತಪ್ಪ ಅಥವಾ ಮಗಳದ್ದೇ ತಪ್ಪ? ಕೇವಲ ಆಸ್ತಿಗಾಗಿ ತಂದೆ ಮಗಳ ಬಡಿದಾಟ. ಒಂದೇ ಕುಟುಂಬ, ಒಂದೇ ಮನೆ. ಆದರೆ ಆಸ್ತಿ ಹಂಚಿಕೆ ವಿಚಾರ ಇಬ್ಬರನ್ನ ಎದುರು ಬದುರನ್ನಾಗಿ ಮಾಡಿದ. ತಂದೆ ಮಗಳ ನಡುವೆ ಆರಂಭವಾದ ಮಾತಿನ ಚಕಾಮಕಿ ಆಸ್ತಿಯ ವಿಚಾರಕ್ಕೆ ಹಲ್ಲೆ ಮಾಡುವ ಹಂತಕ್ಕೆ ತಲುಪಿದೆ. ಅಸಲಿಗೆ ಅಲ್ಲಿ ನಡೆದಿದ್ದಾದ್ರೂ ಏನು? ಆಸ್ತಿ ವಿಚಾರದಲ್ಲಿ ಒಂದೇ ಕುಟುಂಬದ ಸದಸ್ಯರು ಪರಸ್ಪರ ಕೈ ಮಿಲಾಯಿಸಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬಚ್ಚಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತಂದೆ ಮಗಳ ಸಂಬಂಧ ಆಸ್ತಿಯ ವಿಚಾರಕ್ಕೆ ಯಾವ ಹಂತಕ್ಕೆ ತಲುಪಿದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಈಕೆಯ ಹೆಸರು ಲಕ್ಷ್ಮಮ್ಮ ಅಂತ. ತನ್ನ ತಂದೆಯೇ ನನಗೆ ಮೋಸ ಮಾಡಿದ್ದಾರೆ ಎಂಬ ಆರೋಪ ಮಾಡ್ತಾ ಇದ್ದು ಗಂಡನಿಂದ ದೂರವಾಗಿ ತವರು ಮನೆಗೆ ಬಂದಿರುವ ಲಕ್ಷ್ಮಮ್ಮ ತನ್ನ ಪಾಲಿನ ಆಸ್ತಿಯನ್ನ ಕೂಡಲೇ ನೀಡಬೇಕು ಎಂದು ತನ್ನ ತಂದೆ ಮುನಿಚಿನ್ನಪ್ಪ ಅವರನ್ನ ಒತ್ತಾಯಿಸಿದ್ದಾರೆ ಎಂದು ಹೇಳಲಾಗಿದೆ. ಇದೇ ವಿಚಾರದಲ್ಲಿ ಇಬ್ಬರ ನಡುವೆ ವಾಗ್ವಾದ ತೀವ್ರಗೊಂಡಿದೆ. ತಂದೆಯಾದಂತಹ ಮುನಿಚಿನ್ನಪ್ಪ ಜೀವ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪವು ಕೇಳಿ ಬಂದಿದ್ದು, ಈ ವೇಳೆ ಕುಟುಂಬದ ಸದಸ್ಯರಾದ ಮಾರಪ್ಪ ಮತ್ತು ಅಶ್ವಿನಿಯು ಘಟನೆಗೆ ಸಂಬಂಧಪಟ್ಟಿದ್ದಾರೆ ಎನ್ನಲಾಗಿದೆ. ನಾನು ಲಕ್ಷ್ಮಮ್ಮ ಅಂತ, ಮುಂಚಿನಪ್ಪ 4ನೇ ಮಗಳು. ನಮ್ಮಪ್ಪ ನನಗೆ ತುಂಬಾ ಮೋಸ ಮಾಡಿದ್ರು. ಮೋಸ ಮಾಡಿದ ಕಾರಣ ನನ್ಗೊಬ್ಬನ ಹುಚ್ಚನ ಕಟ್ಟಿದ್ರು. ಆತನಿವಾಗಿಲ್ಲ, ಎಲ್ಲೋ ಆಶ್ರಮದಲ್ಲಿ ಬಿಟ್ಟಿದ್ದೀನಿ. ಬಿಟ್ಟಾದ್ಮೇಲೆ ಅಲ್ಲಿ ನನ್ನ ಜೀವನ ನಡ್ಸಕ್ ಆಗಿಲ್ಲ. ನಾನು ಫಸ್ಟೇ ನನ್ ಕೇಳಿದ್ರು, ನಿನ್ಗೊಂದ್ ಮನೆ ಕಟ್ಟಿದೀನಿ, ಅಲ್ಲಿ ಯಾವತ್ತನ ನಿನ್ ಬಾಮ್ಮ, ನಿನ್ ಮನೆ ನಿನ್ಗಿರ್ತೈತೆ ಅಂತ ಹೇಳಿದ್ರು. ಆ ಕಾರಣದಿಂದ ನಾನು ಈ ಊರಿಗೆ ಬಂದಿದ್ದೀನಿ. ನನ್ನ ಮಕ್ಕಳ ಸಮೇತ, ನನ್ನ ಸಂಸಾರ ಸಮೇತ ನಾನು ಬಂದಿದ್ದೀನಿ. ಯಾವ್ದು ನನ್ಗೆ ಕೊಟ್ಟಿಲ್ಲ, ಆಸ್ತಿಯಲ್ಲಿ ಯಾವ್ದು ನಂಗೆ ಭಾಗ ಕೊಟ್ಟಿಲ್ಲ. ಕೊಡ್ತೀನಿ ಅಂತ ಹೇಳಿದ್ರು. ಈ ಕಾರಣಕ್ಕೆ ನಾನು ಬಂದಿರೋದು. ಈಗ ಎಂಟ್ರಿ ಕೊಟ್ಟಿಲ್ಲ. ಇದುವರೆಗೂ ನನ್ನ ಬಾಕ್ಲಲ್ಲೇ ಬೇಯಿಸ್ಕೊಂಡ್ ತಿಂತಾ ಇದ್ದೀನಿ. 4-5 ಸಲ ನನ್ನನ್ನು ಅಲ್ಲೇನೂ ಮಾಡಿದ್ರು. ಇವರು ಮುನಿಚಿನ್ನಪ್ಪ, ಮಾರಪ್ಪ, ಅಶ್ವಿನಿ ಅನ್ನೋರು ನನ್ನನ್ನು ಅಲ್ಲೇ ಮಾಡಿದ್ರು. ಮುನಿಚಿನ್ನಪ್ಪ ಆದವರು ತಂದೆ, ಮಾರಪ್ಪ ಅನ್ನೋರು ತಮ್ಮ, ಅಶ್ವಿನಿ ಅನ್ನೋರು ಮಾರಪ್ಪನ ಹೆಂಡತಿ. ಇವ್ 3 ಜನ ಸೇರಿ ನನ್ನ ಮೇಲೆ ತುಂಬಾ ಹಲ್ಲೆ ಮಾಡ್ತಾರೆ. ಮಚ್ಚು ದೊಣ್ಣೆ ತಗೊಂಡು ನಾನು ಮಾರಣಾಂತಿಕ ಹಲ್ಲೆವನ್ನು ನನ್ನ ಕಣ್ಣು ಕೈ ಎಲ್ಲ ಹೋಗಂಗೆ ನನ್ನನ್ನು ಹಲ್ಲೆ ಮಾಡ್ತಾರೆ. ಇಲ್ಲಿ ಅಕ್ಕಪಕ್ಕದವ್ರು ಯಾರು ಇಲ್ಲ ನನ್ಗೆ ಬಿಡಿಸ್ಕೊಳಕ್ಕೆ, ಹಿಂದೆ ಮುಂದೆ ಯಾರು ಇಲ್ಲ. ಯಾರನ್ನ ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಗೇಟು ಬೀಗ ಹಾಕ್ಬಿಡ್ತಾರೆ ಆಚೆ ಒಳಗಡೆ. ಈ ತರ ಎಲ್ಲ ಮಾಡಿ ಯಾರು ಬರ್ದಿದಂಗೆ ಒಳಗಡೆ ನನ್ನನ್ನ ಮಾನಸಿಕ ದೈಹಿಕವಾಗಿ ನನ್ನನ್ನ ಹಲ್ಲೆ ಮಾಡ್ತಾರೆ. ನನ್ನ ಉಳಿಯೋದೇ ಡೌಟ್ ಸರ್. ಆ ತರ ನನ್ನನ್ನು ಹಲ್ಲೆ ಮಾಡವ್ರೆ. ನಿನ್ನೆ ಸ್ಟೇಷನ್ ಅಲ್ಲೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಅಲ್ಲಿನೂ ಎಲ್ಲ ಬರ್ಸ್ಕೊಂಡ್ರು. ನೀನೇನು ಅಡ್ಗೆ ಮಾಡ್ಕೊಂಡು ತಿನ್ಬೇಡ, ನೀನ್ ಒಲೆ ಇಕ್ಬೇಡ ಅಂತ ಯಾರು ಹೇಳಿಲ್ಲ ನನ್ಗೆ. ಆದ್ರೂ ನಾನು ಒಲೆ ಸಿಲಿಂಡರ್ ಖಾಲಿ ಆಗಿರುತ್ತೆ. ಆ ಕಾರಣದಿಂದ ನಾನು ಇಲ್ಲಿ ಬೇಯಿಸ್ಕೊಂಡ್ ತಿಂತಾ ಇದ್ದೆ. ಆ ಕಾರಣಕ್ಕೆ ನನ್ನ ಬಂದು ಏಕ್ದಮ್ ನಾನು ಬೆಳಗ್ಗೆ ಸರ್ 4 ತಿಂಗಳಿಂದ ಇದು ನಡೀತಾ ಇರೋದು. ಈ ತರ 4 ತಿಂಗಳಿಂದ ನಾನು ಅಲ್ಲೇ ಬೇಯಿಸ್ತಾ ಇದ್ದೀನಿ. ಆವಾಗಿಂದ ಮಾತಾಡಿಲ್ಲ. ಇವತ್ತು ನೆನ್ನೆಯಿಂದ ನಾನು ಒಲೆಯಲ್ಲಿ ನಾನು ಅಲ್ಲಿರ್ಬಾರ್ದು, ನೀನ್ ಎದ್ದೋಗು, ನೀನ್ ಯಾವಳು, ನೀನ್ ನನ್ ಗುಟ್ಟೆ ಇಲ್ಲ, ನೀನ್ ನನ್ನ ಮಗಳೇ ಅಲ್ಲ, ನೀನ್ ಯಾವಳು, ನಿನ್ನ ನಾನು ಸಾಯ್ಸಾಕ್ತೀನಿ, ನಿನ್ ಬಿಡಲ್ಲ, ಇಲ್ಲೇ ಮಣ್ಣು ಊತಾಕ್ತೀನಿ ನಾನು ಅಂತೆಲ್ಲ ಹೇಳಿ ನನ್ನನ್ನ ಜೀವ ಬೆದರಿಕೆ. ನಾನು ಉಳಿಯೋದೇ ಡೌಟ್ ಸರ್. ಏನ್ ಮಾಡ್ತೀರಾ ನನಗ್ ಗೊತ್ತಿಲ್ಲ. ನನಗ್ ನ್ಯಾಯ ಕೊಡೋ ಗಂಟ ನಾನು ಸತ್ರು ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಇನ್ನೊಂದೆಡೆ ತಂದೆಯಾದ ಮುನಿಚಿನ್ನಪ್ಪ ಉಳಿದ ಮಕ್ಕಳೊಂದಿಗೆ ಚರ್ಚಿಸಿ ಕಾನೂನುಬದ್ಧವಾಗಿ ಆಸ್ತಿ ಹಂಚಿಕೆ ಮಾಡಿಕೊಡುವುದಾಗಿ ತಂದೆ ತಿಳಿಸಿದ್ರು. ಮಾತಿನ ಚಕಾಮಕಿ ಶಮನವಾಗದೆ ಪರಸ್ಪರ ಹಲ್ಲೆ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಈ ಸಂಬಂಧ ವಿಶ್ವನಾಥ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪ್ರಕರಣದ ಕುರಿತು ಎಲ್ಲಾ ಆಯಾಮಗಳಲ್ಲೂ ತನಿಖೆ ನಡೆಯುತ್ತಿದೆ. ತನಿಖೆ ಪೂರ್ಣಗೊಂಡ ಬಳಿಕವೇ ನಿಜವಾಗಿ ಏನಾಯಿತು, ಯಾರ ತಪ್ಪು ಎಷ್ಟಿತ್ತು ಎಂಬುದು ಸ್ಪಷ್ಟವಾಗಲಿದೆ. ವಿನಯ್, ಪ್ರಗತಿ ಟಿವಿ, ದೇವನಹಳ್ಳಿ.